ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ವಿ ಅಂತಂದರೆ BCom ಮತ್ತು BBNರಿಗೆ ನಾರ್ಮಲ್ ಆಗಿರೋಂಥ ಒಂದು ಸಬ್ಜೆಕ್ಟ್ ಅದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಇದು ಕೆಲವೊಂದು ಯೂನಿವರ್ಸಿಟಿಗೆ ಸೆಕೆಂಡ್ ಸೆಮ್ಮಲ್ಲಿ ಇರ್ಬೋದು, ಕೆಲವೊಂದು ಯೂನಿವರ್ಸಿಟಿಲಿ ಥರ್ಡ್ ಅಥವಾ ಫೋರ್ತ್ ಸೆಮ್ಮಲ್ಲಿ ಇರ್ಬೋದು. ಸೊ ಸಿಲೆಬಸ್ ಸೇಮ್ ಆಗಿರೋಂಥ ಚಾನ್ಸ್ ತುಂಬ ಇದೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಸಿಲೆಬಸ್ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಸಡನ್ನಾಗಿ ಸಿಲೆಬಸ್ ಪಾಠದ ಮೇಲಿನ ವೀಡಿಯೋಸ್ ಶುರು ಮಾಡಿದರೆ ಯಾರಿಗೂ ಕೂಡ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಾಗಲ್ಲ, ಬೇಸ್ ಫೌಂಡೇಶನ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಸಿಲೆಬಸ್ ಮೇಲೆ ಒಂದು ವೀಡಿಯೋ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಐಡಿಯಾ ಬರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಮಾಡ್ತಿದ್ವಿ. ಸೊ ಕರಿಯರ್ ಇನ್ ಕಾಮರ್ಸ್ ಚಾನಲಲ್ಲಿ ಕಾಮರ್ಸ್ ಫೀಲ್ಡ್ ರಿಲೇಟೆಡ್ ಇರೋಂಥ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಆಗೋದ್ರಿಂದ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತ ಇಟ್ಕೊಂಡಿದ್ರೆ ಸೊ ನೀವು ಯಾವಾಗ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಈಸಿಯಾಗಿ ಒಂದು ನೋಟಿಫಿಕೇಷನನ್ನು ಸಿಗುತ್ತೆ. ಸೊ ಇವತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದ್ರದ್ದು ಒಂದು ಸಿಲೆಬಸ್ ನೋಡೋಣ. ಸೊ ಕೋರ್ಸ್ ಔಟ್ಕಮ್ಸ್ ಅಂತ ಇದೆ. ಫಸ್ಟ್ ಇದನ್ನು ತಿಳ್ಕೊಂಡು ಹೋಗೋಣ. ಕೋರ್ಸ್ ಔಟ್ಕಮ್ಸ್ ಅಂತ ಅಂದರೆ ಸೊ ವಾಟ್ ಡು ಯು ಲರ್ನ್ ಆಫ್ಟರ್ ಸ್ಟಡಿಂಗ್ ದಿಸ್ ಸಬ್ಜೆಕ್ಟ್ ಅಂದರೆ ನೀವು ಈ ಸಬ್ಜೆಕ್ಟ್ ಓದಾದಮೇಲೆ ಏನೇನಕ್ಕೆ ಆನ್ಸರ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ನಿಮ್ಗೆ ಏನೇನು ತಿಳಿದಿರುತ್ತೆ ಅಂದರೆ ಉದ್ಯೋಗಗಳನ್ನು ಹೇಗೆ ರೆಕ್ರೂಟ್ ಮತ್ತು ಸೆಲೆಕ್ಟ್ ಮಾಡುತ್ತಾರೆ ಅನ್ನೋದಾಗಿರ್ಬೋದು, ಸಂಸ್ಥೆಗೆ ಸೂಕ್ತ ಅಂದರೆ ಎಲಿಜಿಬಲ್ ಇರೋವಂಥ ಎಂಪ್ಲಾಯೀಸ್ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋವಂಥದ್ದಾಗಿರ್ಬೋದು. ಸೊ HRs ಅಂದರೆ ಹ್ಯೂಮನ್ ರಿಸೋರ್ಸ್ಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸಬೇಕು ಅನ್ನೋಂಥದ್ದಾಗಿರ್ಬೋದು, ಉದ್ಯೋಗಿಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಹೇಗೆ ಕೊಡಬೇಕು ಅನ್ನೋಂಥದ್ದು, ಮ್ಯಾನೇಜ್ಮೆಂಟ್ HR ಮ್ಯಾನೇಜರ್ ಮತ್ತು ಎಂಪ್ಲಾಯೀಸ್ ಅವರ ಜವಾಬ್ದಾರಿಗಳನ್ನೇ ತಿಳಿದುಕೊಳ್ಳುವಂಥ ಇದನ್ನು ಇಷ್ಟು ಟಾಪಿಕ್ಸ್ಗಳನ್ನು ನೀವು ಈ ಸಬ್ಜೆಕ್ಟ್ನ ಸ್ಟಡಿ ಮಾಡಾದ್ಮೇಲೆ ಕಲಿತೀರ. ಸೊ ಈಗ ನಾವು ಯೂನಿಟ್ ವೈಸ್ ನೋಡ್ಕೊತ ಹೋಗೋಣ. ಫಸ್ಟ್ ಯೂನಿಟ್ ಇದೆ. ಸೊ ಯೂನಿಟ್ 1 ಏನಪ್ಪ ಹೇಳ್ತಿದೆ, ಕಾನ್ಸೆಪ್ಟ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಹೇಳ್ತಾ ಇದೆ ನಿಮಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಮೇಲೆ ತಿಳಿಸುತ್ತೆ. ಏನಪ್ಪ ಫಸ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋಂಥ ಒಂದು ಮೀನಿಂಗ್ ತಿಳ್ಕೋಬೇಕು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳನ್ನು ರಿಕ್ರೂಟ್ ಮಾಡುವುದು, ಸೆಲೆಕ್ಟ್ ಮಾಡುವುದು, ಟ್ರೈನ್ ಮಾಡುವುದು ಮತ್ತು ಅವರ ಕೆಲಸವನ್ನು ಮ್ಯಾನೇಜ್ ಮಾಡುವಂಥ ಒಂದು ಪ್ರೋಸೆಸ್. ಸೊ ಇದನ್ನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇದರ ಒಂದು ಫಂಕ್ಷನ್ಸ್ ಅಂದರೆ ಕಾರ್ಯ ಏನೇನು ಮಾಡುತ್ತೆ HR ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋವಂಥದ್ದು ಒಂದು ಏನು ಮಾಡುತ್ತೆ ಅಂದರೆ ರಿಕ್ರೂಟ್ಮೆಂಟ್ ಮಾಡುವಂಥದ್ದು, ಸೆಲೆಕ್ಷನ್ ಮಾಡುತ್ತೆ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡೋದಾಗಿರ್ಬೋದು, ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಎಂಪ್ಲಾಯಿ ರಿಲೇಷನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕನ್ನಡದಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ ರಿಕ್ರೂಟ್ಮೆಂಟ್ ಅಂದರೆ ಉದ್ಯೋಗಗಳನ್ನು ನೇಮಕಾತಿ ಮಾಡ್ಕೊಳ್ಳೋವಂಥದ್ದು, ಸೆಲೆಕ್ಷನ್ ಅಂದರೆ ಆಯ್ಕೆ ಮಾಡ್ಕೊಳ್ಳೋದು, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಅವ್ರಿಗೆ ಬೇಕಾಗಿರೋವಂಥ ತರಬೇತಿ ನೀಡಿ ಅವರ ಒಂದು ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತಂದರೆ ಎಂಪ್ಲಾಯಿಗಳು ಮಾಡಿರೋಂಥ ಒಂದು ಕೆಲಸವನ್ನು ಅವರಿಂದ ಗುರುತಿಸಿ ಅವರಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೆ ಏನಾದರೂ ಒಂದು ಕಾಂಪನ್ಸೇಷನ್ ಕೊಡುವಂಥದ್ದು. ಸೊ ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಅಂದರೆ ಸೇಮ್ ಅದೇ ಬರುತ್ತೆ. ಸೊ ಎಂಪ್ಲಾಯೀಸ್ ರಿಲೇಷನ್ಸ್ ಅಂತ ಅಂದರೆ ಎಂಪ್ಲಾಯ್ ಜೊತೆ ಒಬ್ಬ ಮ್ಯಾನೇಜರ್ ಆಗಿರ್ಬೋದು, ಒಬ್ಬ ಟೀಮ್ ಲೀಡರ್ ಆಗಿರ್ಬೋದು, ಯಾವ ರೀತಿ ತಮ್ಮ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತಾರೆ. ಸೊ HR ಮ್ಯಾನೇಜರ್ ಅವರ ಪ್ರಮುಖ ಕೆಲಸಗಳು ಏನು, ಇದೆಲ್ಲ ನೀವು 1ನೇ ಯೂನಿಟಲ್ಲಿ ಕಲಿಯುವಂಥ ಟಾಪಿಕ್ಸ್ಗಳು. ಸೊ HR ಮ್ಯಾನೇಜರ್ ಅವರ ಒಂದು ಫಂಕ್ಷನ್ಸ್ ಅಂದರೆ ಅವರ ಒಂದು ಏನೇನು ಮಾಡ್ತಿರ್ತಾರೆ ಅಂದರೆ ಹೊಸ ಎಂಪ್ಲಾಯೀಸ್ಗಳನ್ನು ಆಯ್ಕೆ ಮಾಡೋದಾಗಿರ್ಬೋದು, ಪ್ರಕ್ರಿಯೆಯನ್ನು ನಿರ್ವಹಿಸುವುದು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿಯಲ್ಲಿ ಒಂದು ವೇಕೆನ್ಸಿ ಖಾಲಿ ಇದೆ ಅಂತ ಅಂದು ನಾವು ನೋಟಿಫಿಕೇಷನ್ ಬಿಟ್ಟಾಗ ಸೊ ಎಷ್ಟೊಂದು ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ನಾವು ಹೊಸ ಎಂಪ್ಲಾಯೀಸ್ಗಳನ್ನ ಸೆಲೆಕ್ಟ್ ಮಾಡೋವಂಥ ಒಂದು ಪ್ರೊಸೆಸ್ಸಲ್ಲಿ ಇವರು ತಮ್ಮ ಕಾರ್ಯ ಇದು ಮಾಡ್ತಾ ಇರ್ತಾರೆ. ಸೊ ಫಸ್ಟ್ ಏನು ಎಂಪ್ಲಾಯೀಸ್, ಸೆಕೆಂಡ್ ಒನ್ ಎಂಪ್ಲಾಯೀಸ್ಗಳಿಗೆ ಟ್ರೈನಿಂಗ್ ವ್ಯವಸ್ಥೆ ಮಾಡುವಂಥದ್ದು. ಸೊ ಯಾರಿಗೆ ಟ್ರೈನಿಂಗ್ ಅವಶ್ಯಕತೆ ಇದೆ, ಯಾರಿಗಿಲ್ಲ ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು. ಸೊ ಎಂಪ್ಲಾಯೀಸ್ಗಳ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು. ಸೊ HR ಮ್ಯಾನೇಜರ್ ಅಂತಂದರೆ ಸೊ ನೇಮೇ ಹೇಳುತ್ತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತಂದರೆ ಹ್ಯೂಮನ್ ರಿಸೋರ್ಸ್ಗಳಿಗೆ ಬರುವಂತಹ ಒಂದು ಸಮಸ್ಯೆಗಳನ್ನಾಗಿರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಒಂದು ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡುವಂಥನು. ಸೊ ಎಂಪ್ಲಾಯೀಸ್ಗಳ ಸಮಸ್ಯೆಗಳನ್ನು ಪರಿಹರಿಸುವಂಥನು. ನೆಕ್ಸ್ಟ್ HR ಪಾಲಿಸೀಸನ್ನು ಅನುಷ್ಠಾನಗೊಳಿಸೋದು. ಸೊ ಈ ಪ್ರತಿಯೊಂದು ಕಂಪನಿಯ ಕೂಡ ತನ್ನದೇ ಆದಂಥ ಒಂದು HR ಪಾಲಿಸೀಸ್ ಇರುತ್ತೆ, ಅಂದರೆ ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್ ಅಂತ ಕರೀತಾರೆ. ಸೊ ಹ್ಯೂಮನ್ ರಿಸೋರ್ಸ್ ತಮ್ಮ ಕಂಪ್ನಿಯಲ್ಲಿರುವಂಥ ಎಂಪ್ಲಾಯೀಸ್ಗಳು, ಹ್ಯೂಮನ್ ರಿಸೋರ್ಸ್ ಅಂದರೆ ಎಂಪ್ಲಾಯೀಸ್ ಅಂತಲೇ. ಸೊ ಆ ಎಂಪ್ಲಾಯೀಸ್ಗಳು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ಗಳು, ಪಾಲಿಸೀಸ್ಗಳನ್ನು ಅನುಷ್ಠಾನಗೊಳಿಸೋದು ಅಂದರೆ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದನ್ನು ಜಾರಿಗೆ ತರೋದಾಗಿರ್ಬೋದು, ಮತ್ತು ಎಂಪ್ಲಾಯೀಸ್ಗಳನ್ನ ಪ್ರೇರೇಪಿಸೋದು ಅಂತಂದರೆ ಅವ್ರನ್ನ ಮೋಟಿವೇಶನ್ ಮಾಡುವಂಥದ್ದು ತಮ್ಮ ಕೆಲಸ ಮಾಡೋದಕ್ಕೋಸ್ಕರ. ಸೊ ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್ ಅಂತ ಕರೀತಾರೆ. ಸೊ ನಾನು ಈಗಿನ ಹೇಳಿದೆ HR ಪಾಲಿಸೀಸ್ ಅಂದರೆ ಒಂದು ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ಗಳಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಮಾರ್ಗಸೂಚಿಗಳು ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇರುತ್ತೆ, ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ, ಒಂದು ಪ್ರಮೋಷನ್ ಪಾಲಿಸಿ, ಒಂದು ಲೀವ್ ಪಾಲಿಸಿ ಆಗಿರ್ಬೋದು, ಇನ್ನೊಂದು ಟ್ರೈನಿಂಗ್ ಪಾಲಿಸಿ ಆಗಿರ್ಬೋದು. ಸೊ ರಿಕ್ರೂಟ್ಮೆಂಟ್ ಪಾಲಿಸಿ ಅಂತಂದರೆ ಏನಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಇದರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಅಂತಂದ್ರೆ ನಮ್ಮ ಕಂಪ್ನಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದ್ದಾಗ ನಾವು ನೇಮಕಾತಿ ಮಾಡ್ಕೊತಾ ಇದ್ದೀವಿ ಅಂತಂದರೆ ಆವಾಗಲೂ ಕೂಡ ನಾವು ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಮೋಷನ್ ಪಾಲಿಸಿ ಅಂತಂದರೆ ಒಬ್ಬ ವ್ಯಕ್ತಿಗೆ ನಾವು ಒಂದು ಪೋಸ್ಟಿಂದ ಇನ್ನೊಂದು ಪೋಸ್ಟ್ಗೆ ಪ್ರಮೋಷನ್ ಕೊಡಬೇಕು ಅಂತ ಅಂದ್ಕೊಂಡಾಗ ಆ ವ್ಯಕ್ತಿಗೆ ಕೂಡ ಒಂದಿಷ್ಟು ರೂಲ್ಸ್ ಅಂತ ಇರುತ್ತೆ, ಈ ವ್ಯಕ್ತಿ ಇಷ್ಟನ್ನೆಲ್ಲ ಫಾಲೋ ಮಾಡಿರಬೇಕು ಅಂತ. ಸೊ ಲೀವ್ ಪಾಲಿಸಿ ಅಂತಂದರೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟಲ್ಲಿ ಗೊತ್ತಿರ್ಬೋದು ನಿಮಗೆ 1 ಇಯರ್ಗೆ 11 ಡೇಸ್ ಫ್ರೀ ಲೀವ್ ಇರುತ್ತೆ ಈ ರೀತಿ. ಸೊ ಲೀವ್ ಪಾಲಿಸಿ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದೊಂದು ಕಂಪ್ನಿಯಲ್ಲಿ ಸ್ಯಾಟರ್ಡೇ ಅಷ್ಟೇ, ಸಂಡೇ ಅಷ್ಟೇ ಲೀವ್ ಇರುತ್ತೆ, ಒಂದೊಂದರಲ್ಲಿ ಸ್ಯಾಟರ್ಡೇ ಸಂಡೇ ಬೋತ್ ಡೇಸ್ ಲೀವ್ ಇರುತ್ತೆ. ಸೊ ಈ ರೀತಿ. ಸೊ ಟ್ರೈನಿಂಗ್ ಪಾಲಿಸೀಸ್ ಅಂತ ಅಂದರೆ ಟ್ರೈನಿಂಗ್ ಎಷ್ಟು ತಿಂಗಳು ಕೊಡಬೇಕಾಗಿರ್ಬೋದು, ಎಷ್ಟು ಡ್ಯೂರೇಷನಲ್ಲಿ ಟ್ರೈನಿಂಗ್ ಕೊಡಬೇಕನ್ನೋಂಥ ಪಾಲಿಸಿಗಳನ್ನ ಮಾಡುವಂಥದ್ದು. ಸೊ ಈ ಪಾಲಿಸಿಯನ್ನು ಸಂಸ್ಥೆಯಲ್ಲಿ ಶಿಸ್ತು ಮತ್ತು ಸಮಾನತೆ ಕಾಪಾಡಲು ಸಹಾಯ ಮಾಡ್ತವೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್ ಅಂತ ಅಂದರೆ
ಇದರಿಂದ ಏನಾಗುತ್ತೆ ಅಂದರೆ ಈ ಪಾಲಿಸಿ ಸಂಸ್ಥೆಯಲ್ಲಿ ಶಿಸ್ತು ಮತ್ತು ಸಮಾನತೆ ಕಾಪಾಡಲು ಸಹಾಯ ಮಾಡ್ತವೆ. ಸೊ ಎವಲ್ಯೂಷನ್ ಆಫ್ HRM ಅಂತ ಕರೀತಾರೆ. ಸೊ ಅಂದರೆ ಈ HRM ಅನ್ನುವಂಥದ್ದು ಒಂದು ಯಾವ ರೀತಿ ಬಂತು, ಸ್ಟಾರ್ಟ್ ಆಯಿತು ಅಂದರೆ ಹಳೆಯ ಕಾಲದಲ್ಲಿ ಎಂಪ್ಲಾಯೀಸ್ಗಳನ್ನು ಕೇವಲ ಕೆಲಸಗಾರರು ಅಂತ ನೋಡ್ತಾಯಿದ್ರು. ಸೊ ಅಂದರೆ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಅವ್ನ ಕಂಪ್ನಿಲಿ ಜಸ್ಟ್ ಕೆಲಸ ಮಾಡ್ತಾಯಿದ್ದಾನೆ, ಒಬ್ಬ ಕೆಲಸಗಾರ ಅನ್ನೋವಂಥ ಇದಿತ್ತು. ಸೊ ನೆಕ್ಸ್ಟ್ ಏನು ಬಂತು, ಬರ್ತಾ ಬರ್ತಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಎಂಬ ಕಲ್ಪನೆ ಬಂತು. ಅಂದರೆ ಒಂದು ಸ್ಟಾಫ್ ರೀತಿ ಅವ್ರನ್ನ ಫೀಲ್ ಮಾಡುವಂಥದ್ದು. ಸೊ ಈಗ ಏನಿದೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಂಬ ಒಂದು ಆಧುನಿಕ ಪದ್ಧತಿ ಅನ್ನೋದು ಬಂದಿದೆ. ಈಗ ಎಂಪ್ಲಾಯೀಸ್ಗಳನ್ನು ಸಂಸ್ಥೆಯ ಪ್ರಮುಖ ಅಸೆಟ್ಸ್ಗಳು ಎಂದು ಪರಿಗಣಿಸಲಾಗುತ್ತದೆ. ಸೊ ಪ್ರಮುಖ ಅಸೆಟ್ಸ್ ಅಂತ ಅಂದರೆ ಎಂಪ್ಲಾಯೀಸ್ಗಳು ಇಲ್ಲದೇ ಆ ಕಂಪ್ನಿಯಲ್ಲಿ ಏನು ಕೆಲಸ ಕೂಡ ನಡೆಯೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇದೆ, ಬೋರ್ಡ್ ಇದೆ, ಟೇಬಲ್ ಇದೆ, ಎಲ್ಲವೂ ಕೂಡ ಇದ್ದರೂ ಕೂಡ ಅದನ್ನೆಲ್ಲ ಆಪ್ರೇಟ್ ಮಾಡೋಕ್ಕೆ ಯಾವ ರೀತಿ ಎಂಪ್ಲಾಯೀಸ್ಗಳು ಬೇಕಾಗ್ತಾರೋ ಅದೇ ಕಾರಣಕ್ಕೆ ಸಂಸ್ಥೆಯ ಒಂದು ಪ್ರಮುಖ ಅಸೆಟ್ಸ್ಗಳು ಎಂದು ಯಾರನ್ನ ಕರೀತಾರೆ ಅಂದರೆ ಎಂಪ್ಲಾಯೀಸ್ಗಳನ್ನ ಕರೀತಾರೆ. ಸೊ ಎಮರ್ಜಿಂಗ್ ಚಾಲೆಂಜಸ್ ಆಫ್ HRM ಅಂದರೆ ಇಂದಿನ ಸಂಸ್ಥೆಗಳು ಅಂದರೆ ಇಂದಿನ ಸಂಸ್ಥೆಗಳಲ್ಲಿ HR ಮ್ಯಾನೇಜರ್ ಎದುರಿಸುವ ಕೆಲವು ಸವಾಲುಗಳು ಯಾವುವು ಅಂತ ಕೇಳ್ತಾರೆ. ಸೊ ಯಾವುದು ವರ್ಕ್ ಪ್ಲೇಸ್ ಡೈವರ್ಸಿಟಿ ಆಗಿರ್ಬೋದು. ವರ್ಕ್ ಪ್ಲೇಸ್ ಡೈವರ್ಸಿಟಿ ಅನ್ನೋಂಥದ್ದು ಒಂದು ಪ್ರಾಬ್ಲಮ್. ಏನು ಹಂಗಂದರೆ ಒಂದೇ ಸಂಸ್ಥೆಯಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರೋಂಥ ಜನರು ಕೆಲಸ ಮಾಡ್ತಿರ್ತಾರೆ. ಸೊ ಯಾರಿಗೂ ಕೂಡ ನಾವು ಅವರಿಗೆ ಫೀಲ್ ಬರಬಾರ್ದು, ನೀವು ಬೇರೆ ಬೇರೆ ಸಂಸ್ಕೃತಿಯಿಂದ ಬಂದಿದ್ದೀರಾ, ನೀವು ಬೇರೆ ಬೇರೆ ಹಿನ್ನೆಲೆ ಜನರಿದ್ದೀರಾ ಅಂತ. ಆ ರೀತಿ ಅವರನ್ನು ಮೋಟಿವೇಟ್ ಮಾಡುವಂಥ ಕೆಲಸ HR ಮ್ಯಾನೇಜರ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಎಂಪವರ್ಮೆಂಟ್ ಅಂತ ಕರೀತಾರೆ. ಸೊ ಎಂಪ್ಲಾಯೀಸ್ಗಳಿಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ನೀಡೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಪ್ರತಿದಿನ ಪ್ರತಿ ಡಿಸಿಷನ್ಗೂ ಕೂಡ ನಾವು ಮ್ಯಾನೇಜರ್ಸ್ನೇ ಮೀಟ್ ಮಾಡೋಕ್ಕೆ ಹೋಗ್ದೇನೆ ಸೊ ಆ ಎಂಪ್ಲಾಯೀಸ್ಗಳಿಗೇ ಇಷ್ಟು ಲಿಮಿಟ್ವರೆಗೂ ನೀವೇ ಡಿಸಿಷನ್ಸ್ಗಳನ್ನ ತಗೋಬಹುದು ಅನ್ನೋವಂಥ ಒಂದು ಅಧಿಕಾರಗಳನ್ನ ನೀಡಬೇಕಾಗಿರುತ್ತೆ. ಸೊ ಡೌನ್ ಸೈಜಿಂಗ್ ಅಂತ ಕರೀತಾರೆ. ಡೌನ್ ಸೈಜಿಂಗ್ ಅಂದರೆ ಸಂಸ್ಥೆಯ ವೆಚ್ಚ ಕಡಿಮೆ ಮಾಡಲು ಎಂಪ್ಲಾಯಿಗಳ ಸಂಖ್ಯೆಗಳನ್ನು ಕಡಿಮೆ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಯಾವ ವರ್ಷ ಕಂಪ್ನಿಯ ಪ್ರಾಫಿಟ್ ಕಡಿಮೆ ಆಗಿ ಲಾಸಲ್ಲಿ ನಡೀತಾ ಇರುತ್ತೋ ಆ ಟೈಮಲ್ಲಿ ಎಂಪ್ಲಾಯೀಸ್ಗಳನ್ನ ಕಡಿಮೆ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಡೌನ್ ಸೈಜಿಂಗ್. ಸೊ VRS ಅಂತ ಕರೀತಾರೆ, ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಎಂಪ್ಲಾಯೀಸ್ಗಳಿಗೆ ಮುಂಚಿತ ನಿವೃತ್ತಿ ಆಯ್ಕೆಯನ್ನು ನೀಡೋದು. ಸೊ ಫಾರ್ ಎಕ್ಸಾಂಪಲ್ ಅವರಿಗೆ ಏಜ್ ಆಗ್ತಾಯಿದೆ, ಟಯರ್ಡ್ ಆಗ್ತಾಯಿದೆ, ಸೊ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ VRS ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್. ನೀವೀಗ ನಿಮ್ಮ ಇಚ್ಛೆ ಪೂರ್ವಕನೇ ನೀವು ರಿಟೈರ್ಮೆಂಟ್ ತೊಗೋಬೋದು ಅಂತ ಹೇಳ್ಬೋದು. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಎಂಪ್ಲಾಯೀಸ್ಗಳ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಇರಬೇಕು. ಅಂದರೆ ಒಂದು ಕಂಪ್ನಿ ಅವ್ರನ್ನ ಸೇರಿಸ್ಕೊಂಡಿದೆ ಅಂತಂದರೆ ಸೊ ನೀವು ಬರೀ ಕಂಪ್ನಿ ಕೆಲಸ ಅಷ್ಟನ್ನೇ ಮಾಡಿ ಅಂತ ಹೇಳಿದ್ದೇನೆ, ತಮ್ಮ ಕಂಪ್ನಿಯ ಕೆಲಸದ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ನಡುವೆಯೂ ಕೂಡ ಸಮತೋಲನ ಇರಲಿ ಅಂತ ಹೇಳುವಂಥದ್ದು. ಸೊ ಒಂದನೇ ಪಾಠದಿಂದ ಪರೀಕ್ಷೆಗೆ ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಅರ್ಥ, ಮೀನಿಂಗ್ ಆಗಿರ್ಬೋದು. ಸೊ HR ಮ್ಯಾನೇಜರ್ನ ಫಂಕ್ಷನ್, ಕಾರ್ಯಗಳಾಗಿರ್ಬೋದು. ಸೊ HR ಮ್ಯಾನೇಜರ್ನ ಪಾತ್ರ, ಅವನು ಯಾವ ರೀತಿ ಪಾತ್ರ ವಹಿಸ್ತಾನೆ ಅಂತ ಅನ್ನೋದಾಗಿರ್ಬೋದು. ಸೊ HR ಪಾಲಿಸೀಸ್, ಯಾವ ರೀತಿಯಾದಂಥ ಪಾಲಿಸಿಗಳಿದೆ ಅನ್ನೋದು. HRM ಎವಲ್ಯೂಷನ್ ಅದು ಯಾವ ರೀತಿ ಬಂದಿದೆ ಅನ್ನೋದಾಗಿರ್ಬೋದು. HR ಚಾಲೆಂಜಸ್, ಸವಾಲುಗಳು ಯಾವ ರೀತಿ ಫೇಸ್ ಮಾಡ್ತಾಯಿದೆ. ಸೊ ಇವಿಷ್ಟು ನೀವು ಯೂನಿಟ್ 1ನಲ್ಲಿ ನೋಡಬೇಕಾಗಿರೋಂಥ ಒಂದು ಕ್ವಶನ್ಸ್ಗಳು. ಸೊ ಈಗ ಯೂನಿಟ್ 2 ಹೋಗೋಣ. ಯೂನಿಟ್ 2 ಅಂತಂದರೆ ಪ್ರೊಕ್ಯೂರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡೈಮೆನ್ಷನ್ಸ್, ಜಾಬ್ ಅನಲೈಸಿಸ್, ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ಸ್ಪೆಸಿಫಿಕೇಷನ್, ಇದರೆಲ್ಲ ಬಗ್ಗೆ ನೋಡ್ತೀರಾ. ಸೊ ಪ್ರೊಕ್ಯೂರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂದರೆ ಈ ಯೂನಿಟ್ನಲ್ಲಿ ಸಂಸ್ಥೆಗೆ ಎಂಪ್ಲಾಯೀಸ್ಗಳನ್ನು ಹೇಗೆ ಯೋಜನೆ ಮಾಡ್ತಾರೆ ಅನ್ನೋದಾಗಿರ್ಬೋದು ಮತ್ತು ಹೇಗೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಅನ್ನೋದಾಗಿರ್ಬೋದು ತಿಳ್ಕೊಳ್ತೀರಾ. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಬಂದರೆ, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂದರೆ ಭವಿಷ್ಯದಲ್ಲಿ ಸಂಸ್ಥೆಗೆ ಎಷ್ಟು ಎಂಪ್ಲಾಯೀಸ್ಗಳು ಬೇಕು ಅಂತ ಮುಂಚಿತವಾಗಿ ಯೋಚನೆ ಮಾಡುವಂಥದ್ದು, ಡಿಸಿಷನ್ ತಗೊಳ್ಳುವಂಥದ್ದಾಗಿರ್ಬೋದು. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ, ಪ್ರಾಫಿಟ್ ಇನ್ಕ್ರೀಸ್ ಆಯಿತು, ಇನ್ನೂ ಸ್ವಲ್ಪ ವರ್ಕರ್ಸ್ ಬೇಕಾಗಬಹುದು ಅಂತಂದು ಭವಿಷ್ಯದಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಬೇಕಾಗ್ತಾರೆ ಅಂತ ಮುಂಚೆನೇ ಒಂದು ಯೋಜನೆ ಮಾಡುವಂಥದ್ದಾಗಿರೋದು. ಸೊ ಜಾಬ್ ಅನಲೈಸಿಸ್ ಅಂತ ಕರೀತಾರೆ. ಒಂದು ಜಾಬ್ಗೆ ಸಂಬಂಧಿಸಿದ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ವಿವರವಾಗಿ ಅಧ್ಯಯನ ಮಾಡುವುದನ್ನು ಜಾಬ್ ಅನಲೈಸಿಸ್ ಎಂದು ಕರೆಯುತ್ತಾರೆ. ಸೊ ಒಂದು ಜಾಬ್ಗೆ ಒಬ್ಬ ಎಂಪ್ಲಾಯೀಸ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಅವರಿಗೆ ಆ ಕೆಲಸದ ಬಗ್ಗೆ ಆಗಿರ್ಬೋದು, ಅವರ ಕೆಲಸದ ಹಿಂದಿರುವಂಥ ಒಂದು ಜವಾಬ್ದಾರಿಗಳ ವಿವರವಾಗಿ ಅಧ್ಯಯನ ಮಾಡೋದೇ ಅದಕ್ಕೆ ಜಾಬ್ ಅನಲೈಸಿಸ್ ಅಂತ ಕರೀತಾರೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಅಂದರೆ ಏನು? ಸೊ 3 ವರ್ಡ್ ಕೂಡ ಒಂದೇ ಥರನೇ ಇದನ್ನು ತೋರಿಸಿದ್ರು ಕೂಡ ಜಾಬ್ ಅನಲೈಸಿಸ್, ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಜಾಬ್ ಸ್ಪೆಸಿಫಿಕೇಷನ್ ಅನ್ನೋಂಥದ್ದು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅಂತಂದರೆ ಒಂದು ಜಾಬ್ನಲ್ಲಿ ಮಾಡಬೇಕಾದ ಕೆಲಸಗಳ ವಿವರವನ್ನು ಜಾಬ್ ಡಿಸ್ಕ್ರಿಪ್ಷನ್ ಎಂದು ಕರೆಯುತ್ತಾರೆ. ಸೊ ಜಾಬ್ ಅನಲೈಸಿಸಲ್ಲಿ ಒಂದು ಅದರ ಕೆಲಸಕ್ಕೆ ಸಂಬಂಧಿಸಿದಂಥ ಜವಾಬ್ದಾರಿಗಳ ಬಗ್ಗೆ ತಿಳ್ಕೊಳ್ಳೋವಂಥದ್ದಾದರೆ, ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಅಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನು ತಿಳ್ಕೊಳ್ಳೋವಂಥದ್ದು ಜಾಬ್ ಡಿಸ್ಕ್ರಿಪ್ಷನ್. ಸೊ ಜಾಬ್ ಸ್ಪೆಸಿಫಿಕೇಷನ್ ಅಂದರೆ ಒಂದು ಜಾಬ್ ಮಾಡಲು ಬೇಕಾದ ಕ್ವಾಲಿಫಿಕೇಷನ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ವಿವರವನ್ನು ಜಾಬ್ ಸ್ಪೆಸಿಫಿಕೇಷನ್ ಎಂದು ಕರೆಯುತ್ತಾರೆ. ಸೊ
ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಕೂಡ ಈಗ ಒಂದು ನೋಟಿಫಿಕೇಷನ್ ಕೊಡ್ತಾ ಇದೆ, ನಮ್ಮ ಕಂಪ್ನಿಲಿ ಇಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತಂದರೆ ನಮಗೆ ಈ ಕ್ವಾಲಿಫಿಕೇಷನ್ ಇರೋರೇ ಬೇಕು, ಈ ಸ್ಕಿಲ್ ಇರೋರೇ ಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸ್ಕಿಲ್ ಇರೋರು ಬೇಕು, ಎಕ್ಸ್ಪೀರಿಯನ್ಸ್ ಅಂದರೆ ಇಷ್ಟು ವರ್ಷ ಯಾವುದಾದ್ರೂ ಕಂಪ್ನಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಬೇಕು. ಈ ರೀತಿ ನೋಟಿಫಿಕೇಷನ್ ಬಿಡೋದು ಜಾಬ್ ಸ್ಪೆಸಿಫಿಕೇಷನ್ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅನ್ನೋಂಥದ್ದು ಒಂದು ನೀವು ಸೆಕೆಂಡ್ ಪಿ ಸಿ ಇಂಥ ಕೂಡ ಓದ್ಕೊತಾ ಬಂದಿದೆ. ರಿಕ್ರೂಟ್ಮೆಂಟ್ ಅಂದರೆ ಸಂಸ್ಥೆಗೆ ಹೊಸ ಅಭ್ಯರ್ಥಿಗಳನ್ನು ಆಕರ್ಷಿಸುವ ಒಂದು ಪ್ರಕ್ರಿಯೆ ಅಂತ ಕರೀತಾರೆ. ಸೊ ಇದಕ್ಕೆ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಯಾವ ರೀತಿಯ ಮೂಲಗಳಿದ್ದಾವೆ. ಒಂದು ಇಂಟರ್ನಲ್ ಸೋರ್ಸ್ ಅಂತ ಇದೆ, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಅಂತ ಇದೆ. ಇಂಟರ್ನಲ್ ಸೋರ್ಸ್ ಅಂತಂದರೆ ಸಂಸ್ಥೆಯಲ್ಲಿರುವ ಎಂಪ್ಲಾಯೀಸ್ಗಳಿಗೆ, ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂಥ ಎಂಪ್ಲಾಯೀಸ್ಗಳಿಗೇ ತಮ್ಮ ಒಂದು ವರ್ಕ್ನ ನೋಡಿ ನಾವು ಕಂಪ್ನಿ ಕಡೆಯಿಂದ ಪ್ರಮೋಷನ್ ಮಾಡೋದಾಗಿರ್ಬೋದು ಅಥವಾ ಅವ್ರನ್ನ ಟ್ರಾನ್ಸ್ಫರ್ ಮಾಡೋವಂಥದ್ದಾಗಿರೋದು. ಪ್ರಮೋಷನ್ ಅಂತ ಅಂದರೆ ಒಂದು ಪೋಸ್ಟಿಂದ ಹೈಯರ್ ಪೋಸ್ಟ್ಗೆ ಅವ್ರನ್ನ ಕಳಿಸಿ ಅದಕ್ಕೆ ಬೇಕಾಗಿರೋಂಥ ಒಂದು ಸ್ಯಾಲ್ರೀಸ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರ್ಬೋದು ಕೊಡೋವಂಥದ್ದು. ಬಟ್ ಟ್ರಾನ್ಸ್ಫರ್ ಅಂದರೆ ಅದೇ ಜಾಬ್ನ ಬೇರೆ ಪ್ಲೇಸ್ಗೆ ಅದೇ ರೀತಿ ಅಲ್ಲೇನು ಕೂಡ ಸ್ಯಾಲ್ರಿ ಹೈಕ್ ಆಗಿರ್ಬೋದು ಅಥವಾ ರೆಸ್ಪೆಕ್ಟಲ್ಲಿ ಇದಾಗಿರ್ಬೋದು, ಏನೂ ಚೇಂಜಸ್ ಇರೋಲ್ಲ. ಸೊ ಜಸ್ಟ್ ಟ್ರಾನ್ಸ್ಫರ್ ಅಂತಂದರೆ ಅವ್ರು ಕೆಲಸ ಮಾಡ್ತಾ ಇರೋಂಥ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ. ಸೊ ಇದು ಇಂಟರ್ನಲ್ ಸೋರ್ಸ್ ಅಂತ ಕರೀತಾರೆ. ಯಾವ್ದು ಬರುತ್ತೆ? ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್. ಸೊ ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಯಾವುದು? ಸಂಸ್ಥೆಗೆ ಹೊರಗಿನಿಂದ ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದಾಗಿರ್ಬೋದು. ಸೊ ಪರೀಕ್ಷೆಗೆ ಮುಖ್ಯ ಅಂಶಗಳು ಪಾಠ 2 ತುಂಬ ಚಿಕ್ಕದಾಗಿದೆ. ಸೊ ಏನು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆಗಿರ್ಬೋದು, ಅದರ ಮೀನಿಂಗ್ ಏನು, ಜಾಬ್ ಅನಲೈಸಿಸ್ ಅಂದರೆ ಏನು, ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಏನು, ಜಾಬ್ ಸ್ಪೆಸಿಫಿಕೇಷನ್ ಅಂದರೆ ಏನು. ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು 2 ಮಾರ್ಕ್ಸ್ಗೆ ಕೊಡೋವಂಥ ಖಂಡಿತವಾದಂಥ ಒಂದು ಚಾನ್ಸ್ ಇದೆ. ಸೊ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಂದರೆ ಏನು, ರಿಕ್ರೂಟ್ಮೆಂಟ್ ಸೋರ್ಸಸ್ ಅಂದರೆ ಏನು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಇಂಟ್ರೊಡಕ್ಷನ್ ಮತ್ತು ಪ್ಲೇಸ್ಮೆಂಟ್ ಅಂದರೆ ಏನು, ಎಂಪ್ಲಾಯಿ ರಿಟೆನ್ಷನ್ ಅಂದರೆ ಏನು ಅಂತ. ಸೊ ನೆಕ್ಸ್ಟ್ ವೀಡಿಯೋಸ್ಗಳು ಮಾಡ್ತಾ ಹೋದಂತೆ ಇವನ್ನೆಲ್ಲ ಸ್ವಲ್ಪ ಡೀಪಾಗಿ ನೋಡೋಣ. ಸೊ ಈಗ ಸ್ವಲ್ಪ ಬ್ರೀಫಾಗಿ ನೋಡ್ಕೊತಾ ಹೋದರೆ ಸಿಲೆಬಸ್ ಜಲ್ದಿ ನೋಡ್ಕೋಬೋದು ಅಂತ. ನಾವು ಈಗ ಯೂನಿಟ್ 3 ಹೋಗೋಣ. ಯೂನಿಟ್ 3 ಅಂದರೆ ಏನು? ಅಪ್ಗ್ರೇಡಿಂಗ್ ಎಂಪ್ಲಾಯೀಸ್ ಮತ್ತು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಈ ಯೂನಿಟ್ನಲ್ಲಿ ಎಂಪ್ಲಾಯೀಸ್ಗಳ ಸ್ಕಿಲ್ಸ್ ಆಗಿರ್ಬೋದು, ಹೇಗೆ ಹೆಚ್ಚಿಗೆ ಮಾಡ್ತಾರೆ, ಅವ್ರಿಗೆ ಸ್ಕಿಲ್ಸ್ನ ಯಾವ ರೀತಿ ಬೆಳವಣಿಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೋದು. ಸೊ ಟ್ರೈನಿಂಗ್ ಅಂತ ಅಂದರೆ ಎಂಪ್ಲಾಯೀಸ್ಗೆ ಒಂದು ನಿರ್ದಿಷ್ಟ ಕೆಲಸ ಮಾಡಲು. ಸೊ ಫಾರ್ ಎಕ್ಸಾಂಪಲ್ ನಾವೀಗ ಒಬ್ಬ ವ್ಯಕ್ತಿನ ನಮ್ಮ ಕಂಪ್ನಿ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕಂತ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅವನಿಗೆ ಬೇಕಾದ ಅಂದರೆ ಆ ನಿರ್ದಿಷ್ಟವಾದ ಕೆಲಸ ಮಾಡೋಕ್ಕೆ ಅವನಿಗೆ ಬೇಕಾಗಿರುವಂಥ ಸ್ಕಿಲ್ಸ್ ಯಾವುದು? ಟ್ಯಾಲಿ ಆಗಿರ್ಬೋದು. ಆ ರೀತಿ ಅಕೌಂಟ್ ಮೇಂಟೈನ್ ಮಾಡೋಕ್ಕೆ ಯಾವ ಸ್ಕಿಲ್ ಬೇಕೋ ಅದನ್ನು ಕಲಿಸುವಂಥದ್ದು. ಸೊ ಡೆವಲಪ್ಮೆಂಟ್ ಅಂತ ಅಂದರೆ ಎಂಪ್ಲಾಯೀಸ್ಗೆ ದೀರ್ಘಕಾಲದ ಬೆಳವಣಿಗೆಗಾಗಿ ನಾಲೆಡ್ಜ್ ಮತ್ತು ಎಬಿಲಿಟೀಸ್ ಹೆಚ್ಚಿಸುವುದು. ಸೊ ಟ್ರೈನಿಂಗ್ ಅಂದರೆ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಅವರು ಕೊಟ್ಟಿರೋಂಥ ಕೆಲಸ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾತ್ರ ಕಲಿಸ್ಕೊಡ್ತಾರೆ. ಬಟ್ ಡೆವಲಪ್ಮೆಂಟ್ ಅಂತ ಅಂದರೆ ಅವರು ಅಲ್ಲಿ ಕಲಿಸೋವಂಥ ಒಂದು ನಾಲೆಡ್ಜ್ ಏನಿರುತ್ತೆ, ಒಂದು ಎಬಿಲಿಟೀಸ್ ಏನಿರುತ್ತೆ, ದೀರ್ಘಕಾಲವಾಗಿ ಅವರ ಬೆಳವಣಿಗೆಗೆ ಯೂಸ್ ಆಗುವಂಥದ್ದು. ಸೊ ಟ್ರೈನಿಂಗ್ ಮೆಥಡ್ಸ್ ಯಾವ್ಯಾವ ರೀತಿ ಟ್ರೈನಿಂಗ್ ಮೆಥಡ್ಸ್ ಇದ್ದಾವೆ? ಒಂದು ಅಪ್ರೆಂಟಿಸ್ಶಿಪ್ ಆಗಿರ್ಬೋದು, ಅಂದರೆ ಹೊಸ ಎಂಪ್ಲಾಯೀಸ್ ಅನುಭವ ಹೊಂದಿದ ಎಂಪ್ಲಾಯೀಸ್ ಜೊತೆ ಕೆಲಸ ಮಾಡಿ ಕಲಿಯೋ ವಿಧಾನ. ಅಂದರೆ ಆಲ್ರೆಡಿ ಒಬ್ಬ ಸೀನಿಯರ್ ಕೆಲಸ ಮಾಡೋರು ಇದ್ದರೆ ಅವ್ರ ಹತ್ರ ಹೋಗಿ ಅವ್ರ ಜೊತೆ ಕೆಲಸ ಮಾಡಿ ಕಲಿಯುವಂಥದ್ದು. ಸೊ ಜಾಬ್ ರೊಟೇಷನ್ ಅಂತ ಕರೀತಾರೆ. ಜಾಬ್ ರೊಟೇಷನ್ ಅಂತಂದರೆ ಎಂಪ್ಲಾಯೀಸ್ನ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಲು ಅವಕಾಶ ನೀಡೋದು. ಸೊ ಫಾರ್ ಎಕ್ಸಾಂಪಲ್ ಇವನು ಒಂದು ಮಂತ್ ಒಬ್ಬ ವ್ಯಕ್ತಿ ಅಕೌಂಟ್ ಸೆಕ್ಟರಲ್ಲಿ ಕೆಲಸ ಮಾಡಿದರೆ ನೆಕ್ಸ್ಟ್ ಫೈನಾನ್ಸ್ ಸೆಕ್ಟರಿಗೆ ಹಾಕುವಂಥದ್ದು, ಅದರ ನೆಕ್ಸ್ಟ್ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಹಾಕುವಂಥದ್ದು, ಅದರ ನೆಕ್ಸ್ಟ್ ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ. ಸೊ ವಿವಿಧ ವಿಭಾಗಕ್ಕೆ ಹಾಕೋದ್ರಿಂದ ಅವನಿಗೆ ಏನಾಗುತ್ತೆ ಅಂದರೆ ಕೆಲಸ ಮಾಡಲು ಅವಕಾಶ ನೀಡೋದ್ರಿಂದ ಅವನಲ್ಲಿ ಯಾವುದೋ ಒಂದು ಸೆಕ್ಟರಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಸೊ ವೆಸ್ಟಿಬ್ಯೂಲ್ ಟ್ರೈನಿಂಗ್ ಅಂತ ಬರುತ್ತೆ. ವೆಸ್ಟಿಬ್ಯೂಲ್ ಟ್ರೈನಿಂಗ್ ಅಂದರೆ ಕಂಪ್ನಿಯ ಹೊರಗಿನ ಟ್ರೈನಿಂಗ್ ಸೆಂಟರಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ನೀಡೋದು. ಸೊ ಫಾರ್ ಎಕ್ಸಾಂಪಲ್ ಇದು ಎಲ್ಲಿ ನಡೆಯುತ್ತೆ ಅಂದರೆ ಜಾಸ್ತಿಯಾಗಿ ಇದು ಫ್ಯಾಕ್ಟರಿಗಳಲ್ಲಿ ನಡೆಯುವಂಥದ್ದು. ಸೊ ಕಂಪ್ನಿಯ ಹೊರಗಿನ ಟ್ರೈನಿಂಗ್ ಸೆಂಟರ್ ಅಂತ ಇರ್ತವೆ, ಅಲ್ಲಿ ಅದಕ್ಕೆ ಆದಂಥ ಒಂದಿಷ್ಟು ಮಿಷನರೀಸ್ಗಳನ್ನ ಇಟ್ಟು ಅದರಲ್ಲಿ ಅವರಿಗೆ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿ ಟ್ರೈನಿಂಗ್ನ ನೀಡುವಂಥದ್ದಾಗಿರ್ಬೋದು. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದರೆ ಎಂಪ್ಲಾಯೀಸ್ಗಳಿಗೆ ನೇರವಾಗಿ ಕೆಲಸ ಮಾಡಿ ಕಲಿಯುವ ವಿಧಾನ. ಅಂದರೆ ಅವ್ರನ್ನ ಅಪಾಯಿಂಟ್ ಮಾಡಿ ಕರ್ಕೊಂಡು ಹೋಗಿ ಅವ್ರಿಗೆ ಅಂತಲೇ ಒಂದು ಪ್ಲೇಸ್ ಕೊಟ್ಟು ಒಂದು ಕಂಪ್ಯೂಟರ್ ಕೊಟ್ಟು ಈ ರೀತಿ ನಿಮ್ಮ ಕೆಲಸ ಇದೆ ಅಂತ ಜಸ್ಟ್ ಅವ್ರಿಗೆ ಒಂದಿಷ್ಟು ತಿಳಿಸಿ ಕೆಲಸ ಮಾಡೋಕ್ಕೆ ಬಿಡೋವಂಥದ್ದು. ಈ ಲರ್ನಿಂಗ್ ಅಂತಂದರೆ ಆನ್ಲೈನ್ ಮೂಲಕ ಅವ್ರಿಗೆ ಟ್ರೈನಿಂಗ್ ನೀಡುವಂಥದ್ದು, ರೆಕಾರ್ಡೆಡ್ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಲೈವ್ ವೀಡಿಯೋಸ್ಗಳನ್ನ ಲೈವ್ ವೀಡಿಯೋ ಮುಖಾಂತರ ಅವ್ರಿಗೆ ಹೇಳ್ಕೊಡೋವಂಥದ್ದು ಆಗಿರ್ಬೋದು. ಸೊ ಮ್ಯಾನೇಜ್ಮೆಂಟ್ ಗೇಮ್ಸ್ ಅಂದರೆ ಗ್ರೂಪ್ ಆ್ಯಕ್ಟಿವಿಟೀಸ್ ಮೂಲಕ ಲೀಡರ್ಶಿಪ್ ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ನ ಅಭಿವೃದ್ಧಿಪಡಿಸುವಂಥದ್ದಾಗಿರ್ಬೋದು. ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ? ಪಾಠ 3 ಅಂದರೆ ಅದರಲ್ಲಿ ಪರೀಕ್ಷೆಗೆ ಬರುವಂಥ ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ ಟ್ರೈನಿಂಗ್ ಅಂದರೆ ಏನು, ಡೆವಲಪ್ಮೆಂಟ್ ಅಂದರೆ ಏನು, ಟ್ರೈನಿಂಗಿನ ಎಷ್ಟು ಇಂಪಾರ್ಟೆನ್ಸ್ ಇದೆ, ಟ್ರೈನಿಂಗ್ ಏನು ಕೊಡಬೇಕು, ಅಪ್ರೆಂಟಿಸ್ಶಿಪ್ ಅಂದರೆ ಏನು, ಜಾಬ್ ರೊಟೇಷನ್ನಿಂದ ಏನು, ಈ ಲರ್ನಿಂಗ್ ಅಂದರೆ ಏನು, ಈ ಎಲ್ಲ ಪರೀಕ್ಷೆಗೆ ಮುಖ್ಯ ಅಂಶಗಳು. ಸೊ ನಾನು ಏನಕ್ಕಪ್ಪ ಈ ರೀತಿ ಪಾಠಗಳನ್ನ ಎಲ್ಲ ಬೇಗ ಮುಗಿಸ್ತಾ ಇದ್ದೀನಿ, ಕವರ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಡೀಪಾಗಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಈ ಒಂದೊಂದೇ ಪಾಠಗಳ ಮೇಲೆ ಮಾಡೋ ವೀಡಿಯೋದಲ್ಲಿ ಹೋಗ್ತೀವಿ. ಸೊ ಈಗ ಯೂನಿಟ್ 4 ಅಂದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮತ್ತು ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದರೆ ಎಂಪ್ಲಾಯೀಸ್ ಕೆಲಸದ ಕಾರ್ಯಕ್ಷಮತೆಯನ್ನು ಅಳೆಯುವ ಪ್ರಕ್ರಿಯೆಯನ್ನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎಂದು ಕರೀತಾರೆ. ಅದರ ಉದ್ದೇಶಗಳು ಅಂದರೆ ಅಬ್ಜೆಕ್ಟಿವ್ಸ್
ಅದರ ಉದ್ದೇಶಗಳೇನಿದಾವೆ ಅಂದರೆ ಎಂಪ್ಲಾಯೀಸ್ ಕಾರ್ಯಕ್ಷಮತೆಯನ್ನು ಅಳೆಯುವುದಾಗಿರ್ಬೋದು, ಪ್ರಮೋಷನ್ ನಿರ್ಧಾರಕ್ಕೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಟ್ರೈನಿಂಗ್ ಗುರುತಿಸುವಂಥದ್ದಾಗಿರ್ಬೋದು, ಅಂದರೆ ಯಾರಿಗೆ ಟ್ರೈನಿಂಗ್ ಇದೆ ನೀಡ್ ಇದೆ ಅನ್ನೋದನ್ನು ನೋಡಿ ಅವ್ರಿಗೆ ಮಾತ್ರ ಕೊಡುವಂಥದ್ದಾಗಿರ್ಬೋದು. ಸೊ ಪ್ರಮೋಷನ್ ಯಾರಿಗೆ ಪ್ರಮೋಷನ್ ಕೊಡಬೇಕು ಅನ್ನೋಂಥದ್ದನ್ನು ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡೋಂಥದ್ದಾಗಿರ್ಬೋದು. ಎಂಪ್ಲಾಯೀಸ್ ಕಾರ್ಯಕ್ಷಮತೆ ಅಂತಂದರೆ ಅವರು ಎಷ್ಟು ಇದನ್ನು ಕೊಟ್ಟು ಅಂದರೆ ಎಷ್ಟು ಇಂಟ್ರೆಸ್ಟ್ ತೋರಿಸಿ ನಮ್ಮ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದನ್ನಾಗಿರ್ಬೋದು. ಸೊ ನೆಕ್ಸ್ಟ್ ಮೆಥಡ್ಸ್ ಆಫ್ ಅಪ್ರೈಸಲ್ ಅಂತ ಕರೀತಾರೆ. ಒಂದು ರೇಟಿಂಗ್ ಸ್ಕೇಲ್ ಮೆಥಡ್ ಆಗಿರ್ಬೋದು, ಇನ್ನೊಂದು ರ್ಯಾಂಕಿಂಗ್ ಮೆಥಡ್, ಇನ್ನೊಂದು 360 ಡಿಗ್ರಿ ಅಪ್ರೈಸಲ್ ಮೆಥಡ್. ಸೊ ಕಾಂಪನ್ಸೇಷನ್ ಅಂತ ಕರೀತಾರೆ. ಸೊ ಇವು ಮೂರು ಕೂಡ ತುಂಬ ಇಂಪಾರ್ಟೆಂಟ್, ಬಟ್ ನಾನು ಈಗ ಎಲ್ಲಿ ಡಿಸ್ಕಸ್ ಮಾಡ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ಸೊ ನೆಕ್ಸ್ಟ್ ಹಾಗೆ ಜಂಪ್ ಆಗ್ತಾ ಇರೋಣ, ಮುಂದೆ ನೋಡೋಣ. ಕಾಂಪನ್ಸೇಷನ್ ಅಂತ ಕರೀತಾರೆ. ಕಾಂಪನ್ಸೇಷನ್ ಅಂದರೆ ಎಂಪ್ಲಾಯೀಸ್ ಕೆಲಸಕ್ಕೆ ನೀಡುವ ವೇತನ ಅಥವಾ ಇತರ ಸೌಲಭ್ಯಗಳು ಆಗಿರ್ಬೋದು. ಸೊ ಹಿಂಗೆ ಬೇಸ್ ಕಾಂಪನ್ಸೇಷನ್ ಟೈಪ್ಸ್ ಇದ್ದಾವೆ, ಅದರಲ್ಲಿ ಕೂಡ ಟೈಪ್ಸ್ ಇದ್ದಾವೆ, ಇವು ಕೂಡ ತುಂಬ ಇಂಪಾರ್ಟೆಂಟ್. ಬೇಸ್ ಕಾಂಪನ್ಸೇಷನ್ ಅಂದರೆ ಏನು, ಮೂಲ ವೇತನ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಕಾಂಪನ್ಸೇಷನ್ ಅಂತಂದರೆ ಬೋನಸ್ ಕೊಡುವಂಥದ್ದಾಗಿರ್ಬೋದು, ಇನ್ಸೆಂಟಿವ್ ಆಗಿರ್ಬೋದು, ಅಲವೆನ್ಸಸ್ ಆಗಿರ್ಬೋದು. ಸೊ TAD ಅನ್ನೋವಂಥದ್ದು ಏನಾಗಿರುತ್ತೆ, ಇವೆಲ್ಲ ಅಲವೆನ್ಸ್ಗಳು. ಸೊ ಈ ರೀತಿ ಬೋನಸ್ ಅಂತ ಅಂದರೆ ಅವ್ರು ಮಾಡಿರೋಂಥ ಕೆಲಸಕ್ಕೆ ಒಂದು ತಿಂಗಳ ಸ್ಯಾಲ್ರಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡುವಂಥದ್ದಾಗಿರ್ಬೋದು. ಫ್ರಿಂಜ್ ಬೆನಿಫಿಟ್ಸ್ ಅಂತ ಕರೀತಾರೆ. ಸೊ ಫ್ರಿಂಜ್ ಬೆನಿಫಿಟ್ಸ್ ಅಂದರೆ ಏನಂದರೆ ಮೆಡಿಕಲ್ ಇನ್ಶೂರೆನ್ಸ್ ಕೊಡುವಂಥದ್ದಾಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಎಂಪ್ಲಾಯ್ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಏನಾದರೂ ಸೀರಿಯಸ್ ಆಗಿ ಹೆಲ್ತ್ ಇಶ್ಯೂ ಬಂತು ಅಂತಂದರೆ ಇಷ್ಟು ಸಾವಿರದವರೆಗೂ, ಇಷ್ಟು ಲಕ್ಷದವರೆಗೂ ನಮ್ಮ ಕಂಪ್ನಿ ನಿಮ್ಮ ಒಂದು ಮೆಡಿಕಲ್ ಬಿಲ್ನ ತುಂಬಿಕೊಡುತ್ತೆ ಅನ್ನೋವಂಥದ್ದಾಗಿರ್ಬೋದು. ಸೊ ಪೇಡ್ ಲೀವ್ ಆಗಿರ್ಬೋದು. ಸೊ ನೆಕ್ಸ್ಟ್ ಪೆನ್ಷನ್ ಬೆನಿಫಿಟ್ಸ್ ಅಂದರೆ ಕೆಲಸ ಬಿಟ್ಟ ಮೇಲೂ ಕೂಡ ಅವ್ರಿಗೆ ಪೆನ್ಷನ್ ಕೊಡ್ತೀವಿ ಅನ್ನೋವಂಥ ಒಂದು ಕಾಂಪನ್ಸೇಷನ್ಗಳನ್ನ ಕೊಡುವಂಥದ್ದಾಗಿರ್ಬೋದು. ಸೊ ಈ ಪರೀಕ್ಷೆ ಅಂದರೆ ಈ 4ನೇ ಪಾಠದಲ್ಲಿ ಪರೀಕ್ಷೆಗೆ ಎಷ್ಟು ಅಂಶಗಳು ಮುಖ್ಯ ಅಂತಂದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದರೆ ಏನು, ಅದರ ಉದ್ದೇಶಗಳೇನು, ಯಾವ್ಯಾವ ಮೆಥಡ್ಗಳಿದೆ, ಕಾಂಪನ್ಸೇಷನ್ ಅಂದರೆ ಏನು, ಇನ್ಸೆಂಟಿವ್ ಮತ್ತು ಫ್ರಿಂಜ್ ಬೆನಿಫಿಟ್ಸ್ ಅಂತ ಅಂದರೆ ಏನು, ಇದ್ರ ಮೂಲಕ ನೋಡ್ಬೋದು. ಸೊ ಯೂನಿಟ್ 5ಯಲ್ಲಿ ಏನು ನೋಡ್ತಾ ಇದ್ವಿ, ಎಂಪ್ಲಾಯ್ ಮೇಂಟೆನೆನ್ಸ್ ಆಗಿರ್ಬೋದು, ಎಂಗೇಜ್ಮೆಂಟ್ ಮತ್ತು ಎಮರ್ಜಿಂಗ್ ಹಾರಿಸನ್ಸ್ ಅಂತ ಕರೀತಾರೆ. ಸೊ ಏನಿದೆ ಅಂತ ನೋಡೋಣ. ಎಂಪ್ಲಾಯೀಸ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂತಂದರೆ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ಗಳ ಸುರಕ್ಷತೆಯನ್ನು ಕಾಪಾಡುವುದು. ಯಾಕಂದರೆ ಒಬ್ಬ ಎಂಪ್ಲಾಯಿ ಯಾವಾಗ ಆ ಕಂಪ್ನಿ ಕೆಲಸ ಮಾಡ್ತಾ ಇರೋಂಥ ಕಂಪ್ನಿಯಲ್ಲಿ ಸುರಕ್ಷತೆ ಇಲ್ಲ, ನನ್ನನ್ನು ಯಾವಾಗ ಬೇಕಾದರೂ ಈ ಜಾಬಿಂದ ಇವ್ರು ತೆಗಿಬೋದು ಅಂತ ಫೀಲ್ ಆದ ಅಂದರೆ ಅವನು ಯಾವ ಕಾರಣಕ್ಕೂ ಕೂಡ ಆ ಕಂಪ್ನಿಯಲ್ಲಿ ಮನಸ್ಪೂರ್ವಕ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ಗಳಿಗೆ ಸುರಕ್ಷತೆಯನ್ನು ಕಾಪಾಡೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಎಂಪ್ಲಾಯೀಸ್ ವೆಲ್ಫೇರ್ ಅಂತ ಅಂದರೆ ಎಂಪ್ಲಾಯೀಸ್ಗಳ ಸುಖ ಸೌಕರ್ಯಕ್ಕಾಗಿ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕೊರತೆ ಬರದೇ ಇರೋವಂಥದ್ದು, ಯಾವುದೇ ಒಂದು ನೋವಿನಿಂದ ಅವರು ಕೊರತೆ ಬಿಡೋಂಥದ್ದಾಗಿರ್ಬೋದು. ಸೊ ಅದಕ್ಕೆ ಎಂಪ್ಲಾಯೀಸ್ ವೆಲ್ಫೇರ್ ಅಂತ ಕರಿತಾರೆ. ಉದಾಹರಣೆ ಕ್ಯಾಂಟೀನ್ಗಾಗಿರ್ಬೋದು. ಸೊ ಅವ್ರಿಗೆ ಮಧ್ಯಾಹ್ನದ ಹೊತ್ತು ಊಟ ಜಲ್ದಿ ಆದಷ್ಟು ಅವರಿಗೆ ಹತ್ತಿರದಲ್ಲೇ ಸಿಗಲಿ ಅಂತ ಕ್ಯಾಂಟೀನ್ ಮಾಡೋದಾಗಿರ್ಬೋದು. ಸೊ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಇಲ್ಲ ಕ್ಯಾಂಟೀನ್ ಅಂದರೆ ಅದೇ ಆಫೀಸಲ್ಲೇ ಊಟದ ಫೆಸಿಲಿಟಿನ ಕೊಡೋವಂಥದ್ದು ಕೂಡ ಆಗಿರ್ಬೋದು. ಸೊ ಟ್ರಾನ್ಸ್ಪೋರ್ಟ್ ಅಂತ ಅಂದರೆ ಅವರಿಗೆ ತಮ್ಮ ಒಂದು ಮನೆ ಹತ್ರ ಆಗಿರ್ಬೋದು, ರೂಮ್ ಹತ್ರ ಆಗಿರ್ಬೋದು, ಅಂದರೆ ಇದಕ್ಕೆ ಆಫೀಸಿಗೆ ಬರೋಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ಕ್ಯಾಬ್ ಬುಕ್ ಮಾಡ್ಕೊಡೋವಂಥದ್ದಾಗಿರ್ಬೋದು. ಹೌಸಿಂಗ್ ಅಂತ ಅಂದರೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಕೊಡುವಂಥದ್ದು. ಸೊ ಈ ಕೆಲಸ ಮಾಡಬೇಕು ಅಂತಂದು ಜಾಬ್ ಅಪಾಯಿಂಟ್ ಆಗಿತ್ತು ಅಂತಂದರೆ ಒಬ್ಬ ಕೆಲಸ ಮಾಡಬೇಕು ತುಂಬ ನಿಷ್ಠೆ ಅಂತವನು ಎಷ್ಟು ದೂರ ಇದ್ದರೂ ಕೂಡ ಆ ಕಂಪ್ನಿಗೋಸ್ಕರ ಅಲ್ಲೆಲ್ಲಾದರೂ ಬಂದು ಇಡ್ತಾನೆ. ಬಟ್ ಅವನಿಗೆ ಅಷ್ಟು ಜಲ್ದಿ ಅಡಿಕ್ಟ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಹೌಸಿಂಗ್ ಫೆಸಿಲಿಟೀಸ್ನ ಕಂಪ್ನಿ ಕಡೆಯಿಂದ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರೀತಾರೆ. ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಎಂಪ್ಲಾಯೀಸ್ಗಳ ಭವಿಷ್ಯ ಭದ್ರತೆಗೆ ಯೋಜನೆಗಳು. ಅಂದರೆ ಎಂಪ್ಲಾಯೀಸ್ಗಳು ಈಗ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಅಷ್ಟೇ ಅಲ್ಲದೇ ನಮ್ಮ ಕಂಪ್ನಿ ಕೆಲಸ ಮಾಡಿ ಮುಂದೆ ಹೋದರೂ ಕೂಡ ಅವರಿಗೆ ಒಂದು ಸೆಕ್ಯೂರಿಟಿ ಇರಲಿ ಅಂತ ಯೋಚನೆ ಮಾಡುವಂಥದ್ದು, ಅದಕ್ಕೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಪ್ರಾವಿಡೆಂಟ್ ಫಂಡ್, PF ಅಂತ ಆಗಿರ್ಬೋದು. PF ಅಂದರೆ ಈ ಕಾನ್ಸೆಪ್ಟ್ ಎಷ್ಟು ಈಸಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯೀಸ್ಗೆ 25,000 ಒಂದು ಸ್ಯಾಲ್ರಿ ಇದೆ ಅಂದರೆ ಅದರಲ್ಲಿ ಮಂತ್ಲಿ 3,000 ಕಟ್ ಮಾಡ್ತಾ ಬರೋದು. ಬಟ್ ಅದನ್ನೇ PF ಅಂತ ಹೇಳಿ ಅವರಿಗೆ ವಿತ್ ಇಂಟ್ರೆಸ್ಟ್ ಆದಮೇಲೆ ಅವ್ರ ಜಾಬ್ ಬಿಟ್ಟಾದಮೇಲೆ ಅವರಿಗೆ ಅಮೌಂಟ್ ರಿಟರ್ನ್ ಮಾಡುವಂಥದ್ದು. ಸೊ ಪೆನ್ಷನ್ ಅಂತ ಅಂದರೆ ಅವ್ರ ಕೆಲಸ ಬಿಟ್ಟಾದಮೇಲೂ ಕೂಡ ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಅವ್ರಿಗೆ ಅಮೌಂಟ್ನ ನೀಡುವಂಥದ್ದು. ಸೊ ಇನ್ಶೂರೆನ್ಸ್ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಕೊಡುವಂಥದ್ದಾಗಿರ್ಬೋದು. ನೆಕ್ಸ್ಟು ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ. ಎಂಪ್ಲಾಯೀಸ್ಗಳ ಅಹವಾಲುಗಳನ್ನು ಪರಿಹರಿಸುವ ಪ್ರಕ್ರಿಯೆ ಅಂತಂದರೆ ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಅಂದರೆ ಯಾವುದೇ ಒಬ್ಬ ಎಂಪ್ಲಾಯಿಗೆ ಆಗಿರಲಿ ಪ್ರಾಬ್ಲಮ್ಗಳನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಸೊ ಅಂಥ ಅಹವಾಲುಗಳನ್ನಾಗಿರ್ಬೋದು, ಪ್ರಾಬ್ಲಮ್ಸ್ಗಳನ್ನಾಗಿದ್ದು ಪರಿಹರಿಸುವಂಥ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂತ ಕರೀತಾರೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಮತ್ತು ಎಂಪ್ಲಾಯೀಸ್ ನಡುವಿನ ಸಂಘರ್ಷಗಳನ್ನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಚುವೇಷನಲ್ಲಾದರೂ ಕೂಡ ಎಂಪ್ಲಾಯೀಸ್ಗೂ ಮತ್ತು ಮ್ಯಾನೇಜ್ಮೆಂಟ್ಗೂ ನಡುವೆ ಏನಾದರೂ ಒಂದು ಸಂಘರ್ಷಗಳು ನಡೆಯುತ್ತವೆ. ಸೊ ಅದಕ್ಕೆ ಏನಂತ ಕರೀತಾರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂತ ಕರೀತಾರೆ. ಸೊ ಎಮರ್ಜಿಂಗ್ HR ಟ್ರೆಂಡ್ಸ್ ಅಂತ ಹೇಳ್ತಾರೆ. ಈ HRM ಆಗಿರ್ಬೋದು, HR ಇನ್ಫಾರ್ಮೇಷನ್ ಸಿಸ್ಟಮ್ ಆಗಿರ್ಬೋದು, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಂಪ್ಲಾಯಿ ಬರ್ನೌಟ್ ಆಗಿರ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು. ಸೊ ಈ 5ನೇ ಪಾಠದಿಂದ ಪರೀಕ್ಷೆಗೆ ಎಷ್ಟು ಮುಖ್ಯ ಅಂಶಗಳಿದ್ದಾವೆ ಅಂದರೆ ಎಂಪ್ಲಾಯಿ ವೆಲ್ಫೇರ್ ಅಂದರೆ ಏನು, ಅದರಿಂದ ಏನೇನು ಎಂಪ್ಲಾಯೀಸ್ಗಳಿಗೆ ಯಾವ್ಯಾವ ರೀತಿ ಸ್ಕೀಮ್ಗಳಿದ್ದಾವೆ, ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಏನು, ಅದರಿಂದ ಎಂಪ್ಲಾಯೀಸ್ಗಳಿಗೆ ಎಷ್ಟು ಯೂಸ್ ಇದೆ, ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಅಂದರೆ ಏನು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂದರೆ ಏನು, ಈ HRM ಅಂದರೆ ಏನು, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನಾಗಿರ್ಬೋದು. ಸೊ ಇಷ್ಟನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ.
ಸೊ ಒಟ್ಟಾರೆ ಎಲ್ಲ ಪಾಠಗಳಲ್ಲಿರುವಂಥ ಮುಖ್ಯ ಅಂಶಗಳೇನು ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ವಿವರಿಸಿ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಅಂದರೆ ನಿಮ್ಮ ಎಕ್ಸಾಮ್ಗೆ ಮೇನಾಗಿ ಕೇಳುವಂಥ 15 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ಇಲ್ಲ 10 ಮಾರ್ಕ್ಸ್ ಕ್ವಶನ್ಸ್ ಈ ರೀತಿ ಬರ್ತವೆ ಅಂತ ಹೇಳೋದು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದ್ರ ಬಗ್ಗೆ ಕಾನ್ಸೆಪ್ಟ್ ಹೇಳಿ, ಕಾನ್ಸೆಪ್ಟ್ ವಿವರಿಸಿ ಅಂತ ಆಗಿರ್ಬೋದು. HRM ಫಂಕ್ಷನ್ಸನ್ನು ವಿವರಿಸಿ ಅಂತ ಆಗಿರ್ಬೋದು. ರಿಕ್ರೂಟ್ಮೆಂಟ್ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಮತ್ತು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋವಂಥದ್ದು ಏನಿರುತ್ತೆ, ಅದು ಹಂಗಂದರೆ ಏನು, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದರೆ ಏನು, ಕಾಂಪನ್ಸೇಷನ್ ಅಂದರೆ ಏನು, ಈ ರೀತಿ ತುಂಬ ಇದ್ದಾವೆ. ಇನ್ಸೆಂಟಿವ್ಸ್ ಅಂತ ವಿವರಿಸಿ, ಎಂಪ್ಲಾಯೀಸ್ ವೆಲ್ಫೇರ್ಗೋಸ್ಕರ ಕಂಪ್ನಿಗಳು ಏನೇನು ಮಾಡಿದ್ದಾವೆ ಹಂಗಂದರೆ ಏನು, ಸೋಷಲ್ ಸೆಕ್ಯೂರಿಟಿ ಅಂತ ಅಂದರೆ ಏನು, ಅದರಲ್ಲಿ ಯಾವ್ಯಾವ ರೀತಿ ಅಂತ ವಿಧಗಳೆಲ್ಲ ಬರ್ತವೆ, ಈ ರೀತಿಯೆಲ್ಲ ತಿಳ್ಕೊಬೇಕು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಕರಿಯರ್ ಇನ್ ಕಾಮರ್ಸ್ ಚಾನಲಲ್ಲಿ ಕಾಮರ್ಸ್ಗೆ ರಿಲೇಟೆಡ್ ವಿಡಿಯೋಸ್ಗಳೇ ತುಂಬ ಅಪ್ಲೋಡ್ ಆಗೋದ್ರಿಂದ ಸೊ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿದ್ರಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಇಟ್ಕೊಂಡಿದ್ರಿ ಅಂದರೆ ನಾವು ಯಾವುದೇ ರೀತಿಯಾದಂಥ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಸೊ ನಿಮಗೆ ಇಮಿಡಿಯೇಟಾಗಿ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ಎಕ್ಸ್ಪ್ಲೇನ್ ಮಾಡಿದಂಥ ಸಿಲೆಬಸ್ PDF ಏನಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅದಲ್ಲದೆ ನಮ್ಮ ಒಂದು ಕರಿಯರ್ ಇನ್ ಕಾಮರ್ಸ್ ಚಾನಲ್ ಮೇಲಿನ ಒಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಅದರಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಲೋಡ್ ಆಗೋಂಥ ಡೈರೆಕ್ಟ್ ವಿಡಿಯೋಗಳ ಲಿಂಕ್ ಆಗಿರ್ಬೋದು, ಸೊ PDFಗಳಾಗಿರ್ಬೋದು, ನೀವು ರಿಕ್ವೆಸ್ಟ್ ಮಾಡಿದರೆ ಯಾವ ಸಬ್ಜೆಕ್ಟಿನ ಈ ಸಿಲೆಬಸ್ ಸೆಂಡ್ ಮಾಡಿ ನಿಮ್ಗೆ ಈ ರೀತಿ ಒಂದು PDF ಬೇಕು ಅನ್ನೋಂಥದ್ದಾಗಿದ್ದರೆ ಅದನ್ನು ಪ್ರೊವೈಡ್ ಮಾಡೋವಂಥ ಫೆಸಿಲಿಟೀಸ್ನಾಗಿರ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಮಾಡ್ತಾಯಿರ್ತೀವಿ. ಸೊ ಆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಸೊ ಹಾಗಾಗಿ ನೀವು ಅದಕ್ಕೆ ಜಾಯ್ನ್ ಆಗಿ ಇಟ್ಕೊಂಡಿದ್ರಿ ಅಂತ ಅಂದರೆ ನೀವು ರಿಕ್ವೆಸ್ಟ್ ಹಾಕಿದಂಥ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ನಮಗೆ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್.